ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾಳಿನ ಆಸೆದರವು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಸೂರ್ಯ ಕೃಷ್ಣ ತಾಯಿ ಬಗ್ಗೆ ತಿಳ್ಕೋಬೇಕು, ಇಲ್ಲಾಂದರೆ ಕೃಷ್ಗೆ ತುಂಬ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದನ್ನು ಮೀನಾ ಹತ್ರ ಹೇಳ್ತಾ ಇರಬೇಕಾದ್ರೆ ರೋಹಿಣಿ ಅದನ್ನು ಕೇಳಿಸ್ಕೊಂಡು ರೋಹಿಣಿಗೆ ತುಂಬ ಟೆನ್ಷನ್ ಆಗುತ್ತೆ, ಶಾಕ್ ಕೂಡ ಆಗುತ್ತೆ. ಮೀನಾ ಕ್ರಿಶ್ ವಿಷಯದಲ್ಲಿ ಏನು ರಹಸ್ಯ ಇರುತ್ತೆ ಅಂತ ಕೇಳಿದಾಗ ಅವನ ವಿಷಯದಲ್ಲಿ ಹೇಳ್ತಾ ಇಲ್ಲಮ್ಮ, ಅವರಮ್ಮ ವಿಷಯದಲ್ಲಿ ಅವರಮ್ಮ ಏನಾಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅದನ್ನೆಲ್ಲ ನಾವು ಕಂಡುಹಿಡಿಬೇಕು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಯಾಕೆ ಅಂತ ಕೇಳಿದಾಗ ನೋಡಿ, ಈ ಥರ ಎಲ್ಲ ನಾವು ಕ್ರಿಶ್ ಬಗ್ಗೆ ದತ್ತು ತೊಗೋಬೇಕಂತೆಲ್ಲ ಗೊತ್ತಾದ ಮೇಲೆ ಈ ಥರ ಅವನ್ನ ಕರ್ಕೊಂಡೋಗಿ ಬೇರೆ ಮನೆ ಮಾಡಿ ಇಟ್ಬಿಟ್ಟಿದ್ದಾಳೆ, ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ತೊಂದರೆ ಆಗುತ್ತೆ ಅಂತ ನಾವು ಮೊದಲು ಯಾಕೆ ಆ ಅಮ್ಮ ಈ ಥರ ಮಾಡಿದ್ರು, ಯಾರದು ಅಂತೆಲ್ಲ ನಾವು ಕಂಡುಹಿಡಿಬೇಕು ಅಂತ ಸೂರ್ಯ ಹೇಳ್ತಾನೆ. ಮೀನಾ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಏನಾಗಬೇಕಾಗಿದೆ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಇಲ್ಲ ಮೀನಾ, ಕ್ರಿಶ್ ಅವ್ರ ಅಜ್ಜಿ ಎಷ್ಟೊಂದು ಒಳ್ಳೆಯವರಿದ್ದರು, ಅವರು ದಿಢೀರ್ನೇ ಈ ಥರ ಎಲ್ಲ ನಮ್ಮ ಜೊತೆ ಜಗಳ ಮಾಡಿ ಬೈದು ಈ ಥರ ಎಲ್ಲ ಚೇಂಜ್ ಆಗಬೇಕಂದ್ರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಕ್ರಿಶ್ ಕೂಡ ನಮ್ಮ ಜೊತೆ ಎಷ್ಟು ಕ್ಲೋಸ್ ಆಗಿರ್ತಿದ್ದ, ಅವನು ಕೂಡ ಒಂದು ಚೂರು ಮಾತಾಡ್ತಾ ಇಲ್ಲ, ಇದಕ್ಕೆಲ್ಲ ಏನೋ ಒಂದು ಕಾರಣ ಇದೆ ಅಂತ ಸೂರ್ಯ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಅಲ್ಲ ರೀ, ಅವರೆಲ್ಲ ಊರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ, ಮತ್ತೆ ಹೇಗೆ ಅವ್ರನ್ನ ಕಂಡುಹಿಡಿತೀರಾ ಅಂತ ಮೀನಾ ಕೇಳ್ತಾಳೆ. ಸೂರ್ಯ ಹೇಳ್ತಾನೆ, ಹಂಗಲ್ಲ ಮೀನಾ, ಈ ಅಮ್ಮ ಇದ್ದಾರಲ್ಲ ಅವರು ನಮ್ಮ ಲಕ್ಕಿ ಊರಿದ್ದಾರಲ್ಲ, ಅವ್ರ ಊರ ಪಕ್ಕದಲ್ಲೇ ಅವ್ರ ತಂಗಿ ಅವ್ರ ಊರಿದ್ದಾರೆ. ಸೊ ಅಲ್ಲೋಗಿ ನಾವು ಇವ್ರ ಬಗ್ಗೆ ಎಲ್ಲ ವಿಚಾರಿಸಿದ್ರೆ ಅವ್ರ ಎಲ್ಲ ವಿಷಯನೂ ಸಹ ನಮಗೆ ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಸೂರ್ಯ ಹೇಳ್ತಾನೆ. ನಾನು ಲಕ್ಕಿಗೆ ಹೇಳಿ ಎಲ್ಲ ವಿಷಯನೂ ವಿಚಾರಿಸೋಕೆ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಎಲ್ಲ ಕೇಳಿಸ್ಕೊತದೆ ರೋಹಿಣಿ ಕೋಪ ಮಾಡಿಕೊಂಡು. ನಾನು ಎಷ್ಟು ಹೇಳಿದ್ರು ಕ್ರಿಶ್ ಬಗ್ಗೆ ಇವರು ಇದು ಏನೇನೋ ಕಂಡುಹಿಡಿದಿದ್ದಾರಲ್ಲ, ಅವ್ರ ಬಗ್ಗೆ ಬಿಡ್ತಾನೆ ಇದಿಲ್ವಲ್ಲ ಅಂತ ಕೋಪ ಮಾಡಿಕೊಂಡು ರೋಹಿಣಿ ಮತ್ತೆ ರೂಮ್ಗೆ ಹೋಗ್ತಾಳೆ. ಆಗ ನಿದ್ದೆ ಮಾಡಿ ಎದ್ದ ತಕ್ಷಣ ಅವಳಿಗೆ ಒಂದು ಕನಸು ಬಿದ್ದಿರುತ್ತೆ. ಅದರಲ್ಲಿ ಶಾಂತಿ ಮತ್ತು ಮನೋಜು ಎಲ್ಲ ವಿಷಯ ಗೊತ್ತಾಗಿ ಚೆನ್ನಾಗಿ ಹೊಡೆದು ಮನೆಯಿಂದ ಆಚೆಗೆ ಹಾಕೋ ಥರ ಕನಸು ಬಿದ್ದಿರುತ್ತೆ. ತಕ್ಷಣ ರೋಹಿಣಿ ಬೆಚ್ಚಿ ಬಿದ್ದು ಎದ್ದು ಕೂತ್ಕೊಂಡಾಗ ಮನೋಜ್ ಎದ್ಬಿಟ್ಟು, ಯಾಕೆ ರೋಹಿಣಿ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ, ಇಲ್ಲ ಏನೋ ಒಂದು ಕೆಟ್ಟ ಕನಸು ಬಿತ್ತು ಮನೋಜ್ ಅಂತ ಹೇಳ್ತಾಳೆ. ಆಗ ಮನೋಜ್, ಏನು ಕೆಟ್ಟ ಕನಸು ಬಿತ್ತಾ, ಏನಾಯಿತು, ಬಿಸ್ನೆಸ್ ಏನಾದರೂ ತೊಂದರೆ ಆಯ್ತಾ ಅಂತ ಕೇಳ್ತಾನೆ. ಆಗ ರೋಹಿಣಿ, ಆ ಥರ ಎಲ್ಲ ಏನಿಲ್ಲ ಮನೋಜ್, ನೀವು ಏನೇ ಒಂದು ಸಮಸ್ಯೆ ಆದರೂ ನೀವು ನನ್ನ ಬಿಟ್ಟು ಹೋಗೋದಿಲ್ಲಲ್ವಾ, ಯಾವುದೇ ಕಾರಣಕ್ಕೂ ನೀವು ನನ್ನ ಜೊತೆನೇ ಇರ್ತೀರಲ್ವಾ ಅಂತ ರೋಹಿಣಿ ಮನೋಜೇ ಕೇಳ್ತಿರ್ತಾಳೆ. ಆಗ ಮನೋಜ್ ಹೇಳ್ತಾನೆ, ಯಾಕೆ ರೋಹಿಣಿ ಈ ಥರ ಎಲ್ಲ ಮಾತಾಡ್ತಿದ್ಯಾ, ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಅಂತ ಕೇಳ್ತಾನೆ. ರೋಹಿಣಿ ಹತ್ಕೊಂಡು, ನನ್ನ ಕೈಲಿ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿ ಮನೋಜ್ನ ತಪ್ಕೊತಾಳೆ. ನನಗೆ ನೀವಂದರೆ ಜೀವ ಮನೋಜ್, ನನಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಮನೋಜನು, ಏನು ಹೇಳ್ತಿದ್ಯಾ ರೋಹಿಣಿ, ನನಗದೆಲ್ಲ ಅರ್ಥ ಆಗೋದಿಲ್ವಾ, ನನಗೂ ನಿನ್ನಂದರೆ ತುಂಬ ಇಷ್ಟ, ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಮನೋಜ ಹೇಳ್ತಾನೆ. ನಿಂಗೆಲ್ಲೋ ಕೆಟ್ಟ ಕನಸು ಬಿದ್ದಿದೆ ಅನ್ಸುತ್ತೆ, ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಅಂತ ಮನೋಜ ಹೇಳಿ ಸಮಾಧಾನ ಮಾಡ್ತಿರ್ತಾನೆ. ಅದಾದಮೇಲೆ ಬೆಳಕಾಗುತ್ತೆ. ಮೀನಾ ಎಲ್ಲ ಒಂದು ಅಂಗಡಿಗಳಿಗೆ ಹೋಗಿ ಹೂವನ್ನು ಕೊಟ್ಬಿಟ್ಟು ಬರ್ತಾ ಇರ್ತಾಳೆ. ಆಗ ಅಲ್ಲಿ ಒಬ್ಬ ಹುಡುಗ ಮೀನಾ ಹಿಂದೆನೇ ಸುತ್ತಾ ಇರ್ತಾನೆ. ಮೀನಾ ಭಯ ಪಡ್ಕೊಂಡು, ಯಾರು ಈ ಹುಡುಗ, ನಾನು ಎಲ್ಲೋದ್ರೂ ಹಿಂದೆನೇ ಬರ್ತಿದ್ದಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಗಾಬರಿಯಲ್ಲಿ ಗಾಡಿ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವನು ಕೂಡ ಹಿಂದೆನೇ ಬರ್ತಿದ್ದಾನೆ. ಆಗ ಇವಳು ಭಯ ಪಡ್ಕೊಂಡು, ಏನೋ ಚೈನ್ಗೆ ಅನ್ನೋದು ಕದ್ದಕ್ಕೆ ಬರ್ತಿದ್ದಾನ ಅಂತ ಭಯ ಪಡ್ಕೊಂಡೇ ಗಾಡಿ ಓಡಿಸ್ತಾ ಇರ್ತಾಳೆ. ಆಗ ಹೋಗ್ತಾ ಹೋಗ್ತಾ ಪೂಜಾ ಮನೆ ಸಿಕ್ಕಿದ ಮೇಲೆ, ಅಯ್ಯೋ ಪೂಜಾ ಮನೆ ಇಲ್ಲೇ ಅಲ್ವೇ ಇರೋದು, ಸದ್ಯಕ್ಕೆ ಇವಾಗ ಅವ್ರ ಮನೆಗೆ ಹೋಗೋಣ, ಇವನ್ನ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಗಾಡಿ ನಿಲ್ಲಿಸಿ ಪೂಜಾ ಮನೆಗೆ ಹೋಗ್ತಾಳೆ. ಆದರೂ ಆ ಹುಡುಗ ಅಲ್ಲೇ ನಿಂತಿರೋದು ನೋಡಿ ಮೀನಾ ಭಯ ಪಡ್ಕೊಂಡು ಕಾಲಿಂಗ್ ಬೆಲ್ ಮಾಡ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಮತ್ತು ಪೂಜಾ ಇಬ್ಬರು ಜಗಳ ಮಾಡ್ತಿರ್ತಾರೆ. ರೋಹಿಣಿ, ಏನೇ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದೆಯಾ ಅಂತ ರೋಹಿಣಿ ಪೂಜಾಗೆ ಬೈತಿರ್ತಾಳೆ. ಪೂಜೆ, ಸುಮ್ಮನೆ ರೇ ರೋಹಿಣಿ, ಇವರಿಬ್ಬರು ಎಷ್ಟು ಕಪಲ್ಸ್, ಇವರಿಬ್ಬರು ಫೋಟೋ ನೋಡ್ತಾರೆ ಎಷ್ಟು ಖುಷಿಯಾಗುತ್ತೆ, ನೋಡ್ತಾನೆ ಇರಬೇಕಾಗುತ್ತೆ ಅಂತ ಪೂಜಾ ಹೇಳ್ತಿರ್ತಾಳೆ. ಇವರಿಬ್ಬರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ನನಗೂ ಬೇಗ ಮದುವೆ ಆಗ್ಬಿಡೋಣ ಅಂತ ಅನಿಸುತ್ತೆ ಅಂತ ಪೂಜಾ ಹೇಳ್ತಿರ್ತಾಳೆ. ಪೂಜಾ ಆ ಥರ ಫೋಟೋಗಳು ನೋಡ್ತಾ ಇದ್ದರೆ ರೋಹಿಣಿಗೆ ತುಂಬಾ ಕೋಪ ಬರ್ತಿರುತ್ತೆ. ರೋಹಿಣಿ, ಏನೇ ಈ ಫೋನ್ನ ಬಚ್ಚಿಡು ಅಂದರೆ ಫೋಟೋಗಳು ನೋಡ್ಕೊಂಡು ಕೂತಿದ್ಯಾ ಅಂತ ಬೈತಾಳೆ. ಪೂಜಾ, ನನ್ನ ಮನೇಲಿ ತಾನೇ ನೋಡ್ತಾ ಇರೋದು, ಹೊರಗಡೆ ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ, ಅಲ್ಲ ಕಣೆ, ಈ ಥರ ನೀನು ಪದೇ ಪದೇ ತೆಗೆದು ನೋಡ್ತಾರೆ, ನನಗೆ ಪ್ರಾಬ್ಲಮ್ ಆಗೋದು, ಒಂದು ಕೆಲಸ ಮಾಡು, ಈ ಫೋನ ತೊಗೊಂಡೋಗಿ ಕೆಂಗೇರಿ ಮೋರಿಗೆ ಬಿಸಾಕ್ಬಿಡು ಅಂತ ರೋಹಿಣಿ ಹೇಳ್ಕೊಡ್ತಾಳೆ. ಆಗ ಏನು ಕೆಂಗೇರಿ ಮೋರಿಗೆ ಬಿಸಾಕಬೇಕಂತ ಕೇಳಿದಾಗ, ಹೌದು ಕಣೆ, ನೀನು ಆಫೀಸ್ಗೆ ಹೋಗೋ ದಾರಿಲೇ ಕೆಂಗೇರಿ ಮೋರಿ ಸಿಗುತ್ತಲ್ಲ, ಅಲ್ಲಿ ಹಾಕ್ಬಿಡು ಅಂತ ರೋಹಿಣಿ ಹೇಳ್ತಾಳೆ. ಪೂಜೆ, ಪಾಪ ಕಣೆ ರೋಹಿಣಿ, ಅವರಿಬ್ಬರು ಎಷ್ಟೊಂದು ಫೋಟೋಸು ವೀಡಿಯೋಸ್ ತೊಗೊಂಡಿದ್ದಾರೆ, ಪಾಪ ಇದೆಲ್ಲ ಅವ್ರಿಗೆ ಮೆಮೊರೀಸ್ ಕಣೆ, ಅದು ಹೆಂಗೆ ಬಿಸಾಕೋಕ್ಕಾಗತ್ತೆ ಅಂತ ಹೇಳ್ತಾಳೆ. ರೋಹಿಣಿ, ಅದಿಟ್ಕೊಂಡು ಏನೇ ಮಾಡ್ತೀಯ ಅಂದಾಗ, ಇಲ್ಲ ಕಣೆ, ಇವರಿಬ್ಬರು ಒಳ್ಳೆ ಕಪಲ್ಸು, ಅವರನ್ನು ನೋಡಿದ್ರೆ ನನಗೂ ಮದುವೆ ಆಗಬೇಕಂತ ಆಸೆ ಆಗುತ್ತೆ ಅಂತ ಪೂಜಾ ಹೇಳ್ತಾಳೆ. ರೋಹಿಣಿ, ಹಾಗೇನಾದ್ರು ಆಗಬೇಕನ್ನಿಸ್ತಾ ಇದ್ದರೆ ಅದರ ಬುಕ್ ನೋಡು, ಈ ಜೋಡಿ ಚೆನ್ನಾಗಿದೆ ಅಂತ ನನ್ನ ಜೀವನ ಹಾಳು ಮಾಡಬೇಡ ನೀನು ಅಂತ ರೋಹಿಣಿ ಬೈತಾಳೆ.
ರೋಹಿಣಿ ಅಲ್ಲ ಕಣೆ, ಆ ಮೀನಾಗಿ ನಿಮ್ಮ ಮನೆಗೆ ಗೊತ್ತಲ್ವೇನು ಅಂದಾಗ ಹೌದೌದು ಗೊತ್ತಿದೆ, ಅವತ್ತು ಹೂವು ಕಟ್ಟೋದಕ್ಕೆ ಹೇಳ್ಕೊಡು ಅಂದಾಗ ಮನೆಗೆ ಬಂದು ಮೀನಾ ನನಗೆ ಹೇಳ್ಕೊಟ್ಟಿದ್ಲು ಅಂತ ಪೂಜಾ ಹೇಳ್ತಾಳೆ. ಮತ್ತು ನೀನು ಈ ಥರ ಫೋಟೋ ವೀಡಿಯೋ ನೋಡ್ಕೊಂಡು ಕೂತಿದ್ದಾಗ ಮೀನಾ ಏನಾದರೂ ಬಂದು ಎಲ್ಲ ಗೊತ್ತಾಯಿತು ಅಂದರೆ ಹೆಚ್ಚು ಕಮ್ಮಿ ಆದರೆ ಏನೇ ಮಾಡೋದು ಅಂತ ರೋಹಿಣಿ ಬೈತಾಳೆ. ಪೂಜಾ ಏನು ರೋಹಿಣಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ಒಂದು ಮಿತಿ ಇರಬೇಕಲ್ವಾ, ಈ ಥರ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ಯಾ ಅಂತ ಪೂಜಾ ಕೇಳ್ತಾಳೆ. ರೋಹಿಣಿ ಅವೆಲ್ಲ ಬೇಕಾಗಿಲ್ಲ, ಫಸ್ಟ್ ಈ ಫೋನ ತೊಗೊಂಡೋಗಿ ಬಿಸಾಕ್ಬಿಡು ಅಂತ ರೋಹಿಣಿ ಹೇಳ್ತಾಳೆ. ಆಗ ಪೂಜಾ ಆಯ್ತಮ್ಮ ಬಿಸಾಕ್ತೀನಿ, ಅದಕ್ಕೂ ಮುಂಚೆ ನನಗೆ ಯಾವ್ಯಾವ ವೀಡಿಯೋಸ್ ಬೇಕು ಫೋಟೋಸ್ ಬೇಕು ಅಂತ ನೋಡಿಕೊಂಡು ನಾನು ಬಿಸಾಕ್ತೀನಿ ಅಂತ ಹೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ನೋಡೋರು ಪೂಜಾ ನಾನು ಹೇಳಿದ ಮೇಲೆ ಮುಗೀತು, ಒಂದು ಸೈಡ್ ಹೇಳಿ ನೀನು ಅರ್ಥ ಮಾಡ್ಕೋಬೇಕು, ಇದನ್ನು ಫಸ್ಟ್ ಎತ್ತಿಡು ಅಂತ ರೋಹಿಣಿ ಹೇಳ್ತಾಳೆ. ಹೇಳಿದ್ರು ಪೂಜಾ ಇರೇ ಒಂದು ನಿಮಿಷ ಅಂತೇಳಿ ಫೋಟೋಸು ವೀಡಿಯೋಸ್ನ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಮೀನಾ ಕಾಲಿಂಗ್ ಬೆಲ್ನ ಪ್ರೆಸ್ ಮಾಡ್ತಾಯಿರ್ತಾಳೆ. ನೋಡಿ ಇವಾಗ್ಲೂ ಯಾರೋ ಬಾಗಿಲು ತರ್ತಿದ್ದಾರೆ, ಮೀನಾನೇ ಬಂದು ಫೋನ್ ಹುಡುಕೋದಾರ, ನೀನು ಇಮ್ಯಾಜಿನೇಷನ್ ಮಾಡ್ಕೊಂಡೆಲ್ಲ ಹೇಳಬೇಡ ಅಂತ ಪೂಜಾ ಹೇಳ್ತಾಳೆ. ಹೇಳ್ಕೊಂಡೆ ಬಾಗಿಲು ತೆಗ್ದಾಗ ಈ ಕಡೆ ಮೀನಾ ಗಾಬರಿಯಿಂದ ನಿಂತ್ಕೊಂಡಿರೋ ಮೀನನ್ನು ನೋಡಿ ಪೂಜಾನೂ ಶಾಕ್ ಆಗ್ತಾಳೆ. ಈ ಕಡೆ ರೋಹಿಣಿ ಮೀನಾ ಬಂದಿರೋದು ನೋಡಿ ಗಾಬರಿಯಾಗಿ, ಪೂಜಾ ಬೇರೆ ಸೂರ್ಯನ ಫೋನ್ ಇಟ್ಕೊಂಡಿರ್ತಾಳೆ, ಮೀನಾ ಏನಾದರೂ ಫೋನ್ ನೋಡ್ಬಿಡ್ತಾಳೆ ಅಂತ ಗಾಬರಿಯಾಗಿ ರೋಹಿಣಿ ಕೂಡ ಟೆನ್ಷನ್ ಆಗ್ತಾ ಇರ್ತಾಳೆ. ರೋಹಿಣಿ ಪೂಜೆಗೆ ಕಣ್ಸನ್ನೆ ಮಾಡಿದಾಗ ಪೂಜಾ ಸೂರ್ಯನ ಮೊಬೈಲ್ನ ಬಚ್ಚಿಕ್ಕೊತಾಳೆ. ಈ ಕಡೆ ಮೀನಾ ಭಯ ಪಡ್ಕೊಂಡು ಆಚೆ ಬಗ್ಗಿ ನೋಡ್ತಾ ಇರಬೇಕಾದ್ರೆ ಪೂಜಾ, ಏನಾಯಿತು ಮೀನಾ ಅವರೇ, ಯಾಕೆ ಈ ಥರ ಗಾಬರಿ ಆಗಿದ್ದಾರೆ, ಬನ್ನಿ ಒಳಗಡೆ ಅಂತ ಕರೀತಾಳೆ. ಮೀನಾ ಒಳಗಡೆ ಬಂದಾಗ ರೋಹಿಣಿ, ಯಾಕೆ ಮೀನಾ ಏನಾಯಿತು, ಯಾಕೆ ಟೆನ್ಷನ್ ಇದ್ದೀರಾ ಅಂತ ರೋಹಿಣಿನೂ ಕೇಳ್ತಾಳೆ. ದಾರಿಯಲ್ಲಿ ನಡೆದಿದ್ದ ವಿಷಯನೆಲ್ಲ ಹೇಳಿ ಈ ಥರ ಯಾರೋ ಒಬ್ಬ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ, ಕಳ್ಳ ಇರ್ಬೋದೇನೋ ಅಂತ ಮೀನಾ ಹೇಳ್ತಾಳೆ. ಪೂಜಾ ಏನು ಇಲ್ಲಿಗೆ ಬಂದಿದ್ದಾನ, ಇರಿ ಅವನಿಗೊಂದು ಗತಿ ಕಾಣಿಸ್ತೀನಿ ಅಂತ ಆಚೆ ಬಂದು ನೋಡ್ತಾಳೆ. ಅಷ್ಟರಲ್ಲಿ ಅವನು ಎಲ್ಲೋ ಹೊರಟೋಗಿರ್ತಾನೆ. ಈ ಕಡೆ ಮೀನಾ ರೋಹಿಣಿನ, ನೀವು ಯಾವಾಗ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಇವಾಗ ತಾನೇ ಬಂದೆ, ಇವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಪೂಜಾ ಬಂದು, ಮೀನಾ ಅವರೇ ಅವನು ಹೊರಟೋಗಿದ್ದಾನೆ ಅನಿಸುತ್ತೆ, ನೀವು ಗಾಬರಿ ಆಗಿಬಿಡಿ, ಕೂತ್ಕೊಳ್ಳಿ, ನೀರು ಕೊಡ್ತೀನಿ ಕುಡೀರಿ ಅಂತ ಹೇಳ್ತಾಳೆ. ಮೀನಾ, ಇಲ್ಲ ಪೂಜಾ ನನಗೆ ಸ್ವಲ್ಪ ಕೆಲಸ ಇದೆ, ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ, ನೀವು ಗಾಬರಿಲಿದ್ದೀರಾ ಕೂತ್ಕೊಳ್ಳಿ ಅಂತ ಪೂಜಾ ಹೋಗಿ ನೀರು ತೊಗೊಂಬರಕ್ಕೆ ಹೋಗ್ತಾಳೆ. ನೀರು ತರಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ನ ಮೀನಿನ ಪಕ್ಕನೇ ಇಟ್ಬಿಟ್ಟು ಹೊಟ್ಟೋಗ್ತಾಳೆ. ರೋಹಿಣಿ ಅದನ್ನು ಟೆನ್ಷನಿಂದ ನೋಡ್ತಾ ಇರ್ತಾಳೆ. ಇಲ್ಲಿ ಮೀನಾ ಫೋನ್ ಎತ್ಕೊಂಡು ನೋಡ್ಬಿಡ್ತಾಳೆ, ಎಲ್ಲಿ ಕಾಣಿಸ್ಬಿಡುತ್ತಾ ಅಂತ ಟೆನ್ಷನಿಂದ ಫೋನೇ ನೋಡ್ತಿರ್ತಾಳೆ. ಪೂಜಾ ನೀರು ತೊಗೊಂಬಂದು ಮೀನಾ ಕೊಟ್ಟಾಗ ರೋಹಿಣಿ ಕನ್ಸನ್ನೆ ಮಾಡ್ತಾಳೆ, ಫೋನ್ ಎತ್ಕೊ ಅಂತ. ಆಗ ಪೂಜಾ ಗಾಬರಿಯಿಂದ ಫೋನ್ ನೋಡಿ ಎತ್ಕೊತಾಳೆ. ಈ ಕಡೆ ಮೀನಾ ನೀರು ಕುಡಿತಾ ಗಾಬರಿನಲ್ಲೇ ಇರ್ತಾಳೆ. ಆಗ ಪೂಜಾ ಏನು ಮತ್ತೆ ಬರಲ್ಲ, ನೀವು ಆರಾಮಾಗಿರಿ ಅಂತ ಹೇಳ್ಬೇಕಾದ್ರೆ ರೋಹಿಣಿ ಟೆನ್ಷನ್ ಮಾಡಿಕೊಂಡು ಪೂಜೆನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಹಂಗಲ್ಲ ಪೂಜಾ, ಅವ್ರಿಗೂ ಕೆಲಸ ಇರುತ್ತೆ, ಮನೆಗೆ ಹೋಗ್ಬೇಕಲ್ವಾ ಅಂತ ರೋಹಿಣಿ ಹೇಳ್ಕೊಂಡು ಪೂಜೆನೇ ನೋಡ್ತಿರ್ತಾಳೆ. ಇಲ್ಲ ನಂಗೆ ತುಂಬ ಕೆಲಸ ಇದೆ, ಹೂವು ಎಲ್ಲ ಕೊಡೋಕ್ಕೆ ಹೋಗಬೇಕು, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಬಾಯಿ ಹೇಳ್ಬಿಟ್ಟು ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಹೋಗ್ತಿದ್ದಿದ್ದು ಮೀನಾ ಮತ್ತೆ ವಾಪಸ್ ಬರ್ತಾಳೆ. ವಾಪಸ್ ಬರ್ತಿದ್ದಿದ್ದು ನೋಡಿ ರೋಹಿಣಿ ತುಂಬಾ ಭಯ ಪಡ್ಕೊಂಡು ಶಾಕಿಂದ ಇರ್ತಾಳೆ. ಆಗ ಮೀನಾ ಬಂದು, ರೋಹಿಣಿಯವರೇ ಈ ಥರ ರೋಡಲ್ಲೆಲ್ಲ ಈ ಥರ ಆಯಿತು, ಯಾರೋ ಫಾಲೋ ಮಾಡ್ಕೊಂಬಂದ್ರು ಅನ್ನೋ ವಿಷಯ ನಿಮ್ಗೆ ಹೇಳಿದ್ದನ್ನು ಮನೇಲೆಲ್ಲ ಯಾರಿಗೂ ಹೇಳಬೇಡಿ, ಮಾವ ಮತ್ತು ಸೂರ್ಯ ಅವರು ತುಂಬ ಟೆನ್ಷನ್ ಮಾಡ್ಕೊತಾರೆ, ಅತ್ತೆಗೇನಾದರೂ ಗೊತ್ತಾಯ್ತು ಅಂದರೆ ನನಗೆ ಮತ್ತೆ ಬೈತಾರೆ, ಯಾರಿಗೂ ಹೇಳಬೇಡಿ ಅಂತ ಮೀನಾ ರಿಕ್ವೆಸ್ಟ್ ಮಾಡ್ಕೊತಾಳೆ. ರೋಹಿಣಿನೂ ಆಯಿತು ಅಂತ ಹೇಳಿದಾಗ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಪೂಜಾ ಡೋರ್ ಕ್ಲೋಸ್ ಮಾಡಿಕೊಂಡು ಬರ್ತಾಯಿದ್ದಂಗೆ ರೋಹಿಣಿ ಚೆನ್ನಾಗಿ ಪೂಜಾಗೆ ಹೊಡಿತಾಳೆ. ರೋಹಿಣಿ ಪೂಜಾಗೆ ಚೆನ್ನಾಗಿ ಹೊಡಿತಾ ಇರ್ಬೇಕಾದ್ರೆ, ಬುದ್ಧಿ ಇಲ್ವಾ ನಿನಗೆ ಈ ಥರ ಎಲ್ಲ ಮಾಡ್ತೀನಿ ಅಂತ ಬೈತಾ ಇರಬೇಕಾದ್ರೆ ಪೂಜಾ, ಯಾಕೆ ಹೆಂಗೆ ಹೊಡಿತಿದ್ಯಾ ಬೈತಿದ್ಯಾ ಅಂತ ಕೇಳ್ತಾಳೆ. ರೋಹಿಣಿ, ಅವಳು ಯಾವಾಗ ಬೇಕಾದರೂ ಬರ್ತಾಳೆ ಅಂತ ಹೇಳಿರಲಿಲ್ವೇ, ಅಂದರೂ ನಿಂಗೆ ಬುದ್ಧಿ ಇಲ್ಲ ಅಂತ ಬೈದಾಗ ಅವಳೇನು ಇವಾಗಲೇ ಬರ್ತಾಳೆ ಅಂತ ನನಗೇನು ಕನಸ ಬಿದ್ದಿತ್ತು ಅಂತ ಪೂಜಾ ಹೇಳ್ತಾಳೆ. ರೋಹಿಣಿ ನೋಡ್ದ, ಇವಾಗ ಏನೆಲ್ಲ ಆಯಿತು, ಇವಾಗ ಏನು ಮಾಡಬೇಕಂದ್ರೆ ಫಸ್ಟ್ ಈ ಫೋನ ತೊಗೊಂಡೋಗಿ ಮೋರಿಗೆ ಬಿಸಾಕಬೇಕು, ಅರ್ಥ ತಾನೇ ಹೇಳಿದ್ದು ಅಂತ ರೋಹಿಣಿ ಪೂಜಾಗೆ ಹೇಳ್ತಾಳೆ. ಪೂಜಾನ ಆಯ್ತಾಯ್ತು ಹಾಗೆ ಮಾಡ್ತೀನಿ ಅಂದಾಗ, ನೋಡೋರು ಪೂಜಾ ನನ್ನ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ನೀನು ಸೇರಿಕೊಂಡು ಈ ಥರ ಮತ್ತೆ ಆಟ ಆಡಬೇಡ ಅಂತ ರೋಹಿಣಿ ಪೂಜಾಗೆ ಬೈತಾಳೆ. ರೋಹಿಣಿ ಪೂಜಾಗೆ ಬೈದ್ಬಿಟ್ಟು ಅಲ್ಲಿಂದ ಹೊಟ್ಟೋದ್ಮೇಲೆ ಈ ಕಡೆ ಪೂಜಾ ಫೋನ್ನ ಬಿಸಾಕಬೇಕು ಅಂತ ಬರಬೇಕಾದ್ರೆ ಪೂಜಾ ಚಪ್ಪಲಿ ಕಿತ್ತೋಗುತ್ತೆ. ಪೂಜಾ ಸೂರ್ಯ ಅಜ್ಜಿ ತಾತ ಇರ್ತಾರಲ್ಲ ಗೊತ್ತಿರೋರು, ಅವ್ರ ಹತ್ರ ಬಂದು ಚಪ್ಪಲಿನ ಹೊಲಿಸ್ತಾ ಇರ್ತಾಳೆ. ಮೊಬೈಲ್ ನೋಡಿಕೊಂಡು ಚಪ್ಪಲಿನ ಹೊಲಿಸ್ತಾ ಇರ್ತಾಳೆ. ಆಗ ತಾತ ಹೊಲಿತೀನಿ ತೊಗೊಳಮ್ಮ ಅಂದಾಗ ಪೂಜಾ ಚಪ್ಪಲಿ ನೋಡ್ಬಿಟ್ಟು ಚೆನ್ನಾಗಿ ಹೊಲಿದ್ದೀರಾ ಅಂತ ಹೇಳ್ಬಿಟ್ಟು ತೊಗೊಳ್ಳಿ ದುಡ್ಡನ್ನು ಕೊಟ್ಬಿಟ್ಟು ಪೂಜಾ ಅಲ್ಲಿಂದ ಹೋಗ್ತಾಳೆ. ಪೂಜಾ ಹೋಗ್ತಾ ಅರ್ಜೆಂಟಲ್ಲಿ ಒಂದು ಆಟೋ ಸಿಗುತ್ತೆ. ಆಟೋ ಹತ್ತಬೇಕಾದ್ರೆ ಫೋನು ಅಲ್ಲಿಂದ ಬಿದ್ದೋಗುತ್ತೆ ಕೆಳಗಡೆ. ತಾತ ಫೋನ್ ಬಿದ್ದೋಯ್ತು ನೋಡಮ್ಮ ಅಂತ ಜೋರಾಗಿ ಹೇಳಿದಾಗ ಪೂಜಾಗೆ ಅದು ಕೇಳಿಸೋದೇ ಇಲ್ಲ, ಹೊರಟೇ ಹೋಗ್ತಾಳೆ ಪೂಜಾ ಆಟೋದಲ್ಲಿ.
ಅಜ್ಜಿ ಏನಾಯಿತು ಅಂತ ತಾತನ ಕೇಳಿದಾಗ ಆ ಹುಡುಗಿ ಫೋನ್ ಬೀಳಿಸ್ಕೊಂಡು ಹೊರಟೋಗಿದೆ ಅಂತ ಹೇಳಿದಾಗ ಹೋಗಿ ನೋಡು ಅಂತ ತಾತ ಅಜ್ಜಿಗೆ ಹೇಳ್ತಾರೆ. ಅಜ್ಜಿ ಅಲ್ಲಿ ಹೋಗಿ ಈಗ ಫೋನ್ ತೊಗೊಂಬರ್ತೀನಿ ಮತ್ತೆ ಆ ಹುಡುಗಿ ಬಂದಾಗ ಫೋನ್ ಕೊಟ್ರಾಯ್ತು ಅಂತ ಅಜ್ಜಿ ಹೋಗಿ ಫೋನ್ ತೊಗೊಂಬರ್ತಾರೆ. ಈ ಕಡೆ ರೋಹಿಣಿ ಪೂಜಾಗೆ ಫೋನ್ ಮಾಡಿ ನಾನು ಹೇಳಿದ ಕೆಲಸ ಮಾಡ್ದೇನೆ ಅಂತ ರೋಹಿಣಿ ಪೂಜಾ ಕೇಳ್ತಾಳೆ. ಪೂಜಾ ಏನೇ ಆಫೀಸ್ಗೆ ಹೋದ್ರೂ ಕೇಳ್ತೀಯ, ಮನೇಲಿ ಹೋದ್ರೂ ಕೇಳ್ತೀಯ, ಏನೇ ನಿನ್ನ ಗೋಳು ಅಂತ ಪೂಜಾ ಕೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ, ಆ ಸೂರ್ಯನ ಫೋನು ನಿನ್ನ ಕೈಯಲ್ಲಿರೋವರೆಗೂ ಸಮಸ್ಯೆನೇ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ತಕ್ಷಣ ಪೂಜಾಗೆ ನೆನಪಾಗಿ ತನ್ನ ಕೈಯಲ್ಲಿ ಫೋನ್ ಇದೆಯೋ ಇಲ್ವೋ ಅಂತ ನೋಡ್ಕೊತಾಳೆ. ಈಗ ಪೂಜಾ ಅಲ್ಲಿ ಫೋನ್ ಇಲ್ದಿರೋದು ನೋಡ್ಬಿಟ್ಟು ಟೆನ್ಷನ್ ಆಗಿ ಫೋನ್ ಎಲ್ಲೋಯ್ತು ಅಂತ ಹುಡುಕ್ತಾ ಇರ್ತಾಳೆ. ರೋಹಿಣಿ ಯಾವ ಫೋನ್ ಅಂತ ಹೇಳಿದಾಗ ಏನಿಲ್ಲ ಕಣೆ, ನೀನು ಹೇಳಿದ ಕೆಲಸ ಮಾಡಿದ್ದೀನಿ, ಫೋನ್ನ ಬೇರೆ ಸ್ಟೇಟ್ಗೆ ಹೋಗೋ ಒಂದು ಲಾರಿಲಿ ಹಾಕ್ಬಿಟ್ಟಿದ್ದೀನಿ ಅಂತ ಪೂಜಾ ಹೇಳ್ತಾಳೆ. ರೋಹಿಣಿ ಆ ಕೆಲಸ ಮಾಡ್ದೆ ನೀನು ಅಂತ ಹೇಳಿದಾಗ ಹೌದು ಕಣೆ, ಆಫೀಸ್ಗೆ ಹೋಗ್ದಿರ ನಾನು ಇಲ್ಲಿ ಲಾರಿಗಳೇ ಓಡಾಡ್ತಾವಲ್ಲ ಅಲ್ಲಿ ಬಂದು ಹಾಕಿದ್ದೀನಿ ಅಂತ ಹೇಳ್ತಾಳೆ ಪೂಜಾ. ಆಟೋದವನು ಮೇಡಮ್ ನೀವು ಮಾರ್ಕೆಟಿಂದ ಬಂದೇ ಇಲ್ವಲ್ಲ ಅಂತ ಹೇಳ್ತಾನೆ. ರೋಹಿಣಿ ಯಾರದು ಮಾತಾಡ್ತಿರೋದು ಅಂದಾಗ ನಾನು ಆಟೋದಲ್ಲಿ ಬರ್ತಿದ್ದೀನಿ, ನನ್ನ ಗಾಡಿನ ಸರ್ವಿಸಿಗೆ ಬಿಟ್ಟಿದ್ದೀನಿ, ಆಟೋ ಡ್ರೈವರ್ ಮಾತಾಡ್ತಿದ್ದಾರೆ ಅಂತ ಪೂಜಾ ಹೇಳ್ತಾಳೆ. ರೋಹಿಣಿ ಆ ಫೋನ್ ನಮ್ಮ ಹತ್ರ ಇರೋರಿಗೂ ಸಮಸ್ಯೆ ತಪ್ಪಿದಲ್ಲ, ಆ ಫೋನ್ ಏನಾದ್ರು ನಾವೇ ತೊಗೊಂಡಿದ್ದ ಗೊತ್ತಾಯ್ತು ಅಂದರೆ ಸೂರ್ಯ ನಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ, ಆ ಫೋನ್ ತೊಗೊಂಡೋಗಿ ಬಿಸಾಕ್ತೇನೆ ಅಂತ ರೋಹಿಣಿ ಮತ್ತೆ ಕೇಳ್ತಾಳೆ. ಪೂಜಾ ಹೌದು ರೋಹಿಣಿ, ಆ ಫೋನು ಬೇರೆ ಕಡೆ ಹೋಗೋ ಥರನೇ ಮಾಡಿದ್ದೀನಿ, ಇಷ್ಟೊತ್ತಿಗಾಗಲೇ ಆ ಫೋನು ನಮ್ಮ ಸ್ಟೇಟ್ ಬಿಟ್ಟೇ ಹೊರಟೋಗಿರುತ್ತೆ ಅಂತ ಪೂಜಾ ಹೇಳ್ತಾಳೆ. ರೋಹಿಣಿ ಸರಿ ನಾನು ಸಾಯಂಕಾಲ ಸಿಗ್ತೀನಿ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಪೂಜಾ ಟೆನ್ಷನ್ ಮಾಡ್ಕೊಂಡು ಅಯ್ಯೋಯ್ಯೋ ಫೋನು ಕಳೆದೋಯ್ತಲ್ಲಪ್ಪ, ಈ ಫೋನ್ ಏನಾದರೂ ಯಾರಿಗಾರು ಸಿಕ್ಬಿಟ್ರೆ ಏನು ಮಾಡೋದು, ಯಾರ ಕೈಲಿ ಸಿಕ್ಕಿದ್ರೂ ಏನೂ ಸಮಸ್ಯೆ ಇಲ್ಲ, ಈ ರೋಹಿಣಿಗೆ ಏನಾದರೂ ಗೊತ್ತಾಗೋಯ್ತು ಅಂದರೆ ನನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಪೂಜಾ ಟೆನ್ಷನಿಂದ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿತೆ. ಮುಂದಿನ ಸಂಚಿಕೆಯಲ್ಲಿ ಮುಂದೇನಾಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.